ಇನ್ಮುಂದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಭಾರತ-ಪಾಕಿಸ್ತಾನ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆಯುವುದಿಲ್ಲ. ಅರ್ಥವಾಗಿಲ್ವಾ? ಮತ್ತೆ ಕೇಳಿ. ಭವಿಷ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪರಸ್ಪರ ದೇಶಗಳಲ್ಲಿ ಯಾವುದೇ ಪಂದ್ಯಗಳು ಆಡುವುದಿಲ್ಲ. ಬದಲಿಗೆ ಭಾರತ ಮತ್ತು ಪಾಕಿಸ್ತಾನ ಐಸಿಸಿ ಇವೆಂಟ್ಗಳಲ್ಲಿ ನ್ಯೂಟ್ರಲ್ ಸ್ಥಳಗಳಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಸ್ ಆಡುತ್ತವೆ. ಅಂದ್ರೆ ಇಂಡಿಯಾ ಪಾಕಿಸ್ತಾನದಲ್ಲಿ ಹೋಗಿ ಇಂಡಿಯಾ ಆಡುವುದಿಲ್ಲ, ಪಾಕಿಸ್ತಾನ ಕೂಡ ಭಾರತಕ್ಕೆ ಬಂದು ಕ್ರಿಕೆಟ್ ಆಡುವುದಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025 ರ ಆಯೋಜನೆ ಕುರಿತು ವಿವಾದ ನಡೆಯುತ್ತಿದೆ. ವಿವಾದ ಏನಪ್ಪಾ ಅಂದ್ರೆ, ಹಿಂದೆ ಪಾಕಿಸ್ತಾನ ಭಾರತದಲ್ಲಿ ಬಂದು ಕ್ರಿಕೆಟ್ ಆಡಿದೆ, ಆದ್ದರಿಂದ ಭಾರತ ಕೂಡ ಪಾಕಿಸ್ತಾನಕ್ಕೆ ಬಂದು ಕ್ರಿಕೆಟ್ ಮ್ಯಾಚ್ ಆಡಲೇಬೇಕು ಅಂತ ಪಾಕಿಸ್ತಾನದ ಕಠಿಣ ನಿಲುವು. ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಆಯೋಜಿತ ಹಕ್ಕು ಪಾಕಿಸ್ತಾನದ ಪಾಲಿದೆ. ಆದರೆ ಜೈಶಾ ಅವರು ಹೇಳಿದಾರಂತೆ, ಭಾರತ ಕ್ರಿಕೆಟ್ ಜಗತ್ತಿನ ರಾಜ ಮತ್ತು ನಾನು ಇವಾಗ ಐಸಿಸಿ ಚೇರ್ಮನ್ ಕೂಡ ಆಗಿದ್ದೇನೆ, ಆದ್ದರಿಂದ ಪಾಕಿಸ್ತಾನ ಹೇಳಿದಂತೆ ನಡೆಯಲು ಸಾಧ್ಯವಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಮತ್ತು ಭಾರತ ಷರತ್ತುಗಳನ್ನು ಐಸಿಸಿ ಮುಖಾಂತರ ಜಾರಿಗೆಗೊಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಐಸಿಸಿ ಚೇರ್ಮನ್ ಜೈಶಾ ಅವರು ತಮ್ಮ ವೀಟೋ ಶಕ್ತಿ ಬಳಸಿಕೊಂಡು ಭಾರತೀಯ ತಂಡ ಪಾಕಿಸ್ತಾನಕ್ಕೆ ಹೋಗುವುದಿಲ್ಲವೆಂದು ತೀರ್ಮಾನಿಸಿದ್ದಾರೆ. ಈಗ ಭಾರತ ಪಾಕಿಸ್ತಾನಕ್ಕೆ ಹೋಗದೇ ಇದ್ದರೆ ಪಾಕಿಸ್ತಾನ ಏನ್ ಮಾಡುತ್ತದೆ? ಪಾಕಿಸ್ತಾನ ಹಲವು ಆಯ್ಕೆಗಳು ಭಾರತ ಮತ್ತು ಐಸಿಸಿಗೆ ನೀಡಿದೆ. ಮೊದಲ ಆಯ್ಕೆಯಲ್ಲಿ ಭಾರತ ಬರಲ್ಲ ಎಂದಾದರೆ ಬರುವುದು ಬೇಡ ಬಿಡಿ ಎಂದರು. ಇದಕ್ಕೆ ಐಸಿಸಿ ಪ್ರತಿಕ್ರಿಯಿಸಿ, ಭಾರತ ಆಡಲಿಲ್ಲ ಅಂದ್ರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫ್ಲಾಪ್ ಆಗುತ್ತೆ ಎಂದು ಐಸಿಸಿ ಪಾಕಿಸ್ತಾನಕ್ಕೆ ಹೇಳಿತು. ಪಾಕಿಸ್ತಾನದ ಇನ್ನೊಂದು ಆಯ್ಕೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಬರಲಿ, ಆಟ ಆಡಲಿ ಮತ್ತು ಹಿಂತಿರುಗಲಿ ಎಂದು ಶಿಫಾರಸು ಮಾಡಿದರು. ಆದರೆ ಭಾರತ ಮತ್ತು ಐಸಿಸಿ ಪ್ರತಿಕ್ರಿಯಿಸಿತು, ಈ ರೀತಿ ಆಯ್ಕೆಗಳು ಬೇಡ, ನಾವು ಒಂದು ಆಯ್ಕೆ ನೀಡುತ್ತೇವೆ, ಹೈಬ್ರಿಡ್ ಮಾದರಿಯನ್ನು ಅನುಸರಿಸುವುದು, ಅಥವಾ ನೀವು ಇಲ್ಲದೆ ಅಂದ್ರೆ ಪಾಕಿಸ್ತಾನ ಇಲ್ಲದೆ ಕೂಡ ಟೂರ್ನಮೆಂಟ್ ನಡೆಸುತ್ತೇವೆ. ಪಾಕಿಸ್ತಾನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ, ಇದು ನ್ಯಾಯಾಂಗ ಸಂಗತವಲ್ಲ, ನಾವು ನಡೆಸಬೇಕಾದ ಚಾಂಪಿಯನ್ಸ್ ಟ್ರೋಫಿಯನ್ನು ನಮ್ಮಿಂದ ಕಿತ್ತುಕೊಳ್ಳುತ್ತಿದ್ದೀರಿ ಎಂದು ಹೇಳಿದ್ದಾರೆ. ಅಂತಿಮವಾಗಿ ಮಧ್ಯಮ ಮಾರ್ಗ ಕಂಡುಹಿಡಿಯಲಾಯಿತು. ಪಂದ್ಯಗಳನ್ನು ಹೈಬ್ರಿಡ್ ಮಾದರಿಯಲ್ಲಿ ನಡೆಸಲು ನಿರ್ಧರಿಸಲಾಯಿತು. ಪಾಕಿಸ್ತಾನದ ಷರತ್ತುಗಳು. ಮೊದಲನೇ ಷರತ್ತು, ಭಾರತ ಪಂದ್ಯಗಳು ದುಬೈನಲ್ಲಿ ನಡೆಯಬೇಕು. ಭಾರತೀಯ ತಂಡ ತನ್ನ ಎಲ್ಲಾ ಮ್ಯಾಚಸ್ ಗಳನ್ನು ಗುಂಪು ಹಂತದಿಂದ ಫೈನಲ್ ವರೆಗೆ ದುಬೈನಲ್ಲಿ ಆಡುತ್ತದೆ. ಆದರೆ ಭಾರತ ಫೈನಲ್ಗೆ ತಲುಪದೇ ಇದ್ದರೆ ಉಳಿದ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆಯುತ್ತವೆ. ಎರಡನೇ ಷರತ್ತು, ಲಾಹೋರ್ ಹೋಸ್ಟಿಂಗ್ ಬ್ಯಾಕಪ್. ಭಾರತ ಗುಂಪು ಹಂತದಲ್ಲಿ ಹೊರಗುಳುವ ಸಂದರ್ಭದಲ್ಲೂ ಸೆಮಿಫೈನಲ್ ಮತ್ತು ಫೈನಲ್ ಪಾಕಿಸ್ತಾನದಲ್ಲಿ ನಡೆಯುತ್ತದೆ. ಮೂರನೇ ಷರತ್ತು, ಭವಿಷ್ಯದಲ್ಲಿ ಭಾರತದಲ್ಲಿ ನಡೆಯುವ ಯಾವುದೇ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಪಾಕಿಸ್ತಾನ ತಂಡ ಭಾರತಕ್ಕೆ ಹೋಗುವುದಿಲ್ಲ, ಬದಲಿಗೆ ನ್ಯೂಟ್ರಲ್ ಸ್ಥಳಗಳಲ್ಲಿ ಪಂದ್ಯಗಳನ್ನು ಆಯೋಜಿಸಲಾಗುವುದು. ಪಾಕಿಸ್ತಾನ ಪ್ರತಿಭಟನೆ ಏನಪ್ಪಾ ಅಂದ್ರೆ, ನಾವು ಭಾರತಕ್ಕೆ ಕಳೆದ ವರ್ಷ ವಿಶ್ವಕಪ್ ಆಡಲು ನಾವು ಭಾರತಕ್ಕೆ ಬಂದಿದ್ದೇವೆ, ಅದೇ ರೀತಿ 2016ರಲ್ಲಿ T20 ವಿಶ್ವಕಪ್ ಆಡಲು ಬಂದಿದ್ದೇವೆ, ಆದರೆ ಭಾರತ ಪಾಕಿಸ್ತಾನದಲ್ಲಿ ಆಟ ಆಡಲು ಬರದಿದ್ದರೆ ಅದು ನಮಗೆ ಅವಮಾನ, ಇದು ಪರಸ್ಪರ ಗೌರವಕ್ಕೆ ವಿರುದ್ಧವಾಗಿದೆ. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಐಸಿಸಿ ಪಾಕಿಸ್ತಾನದ 3 ಷರತ್ತುಗಳನ್ನು ಐಸಿಸಿ ಮತ್ತು ಭಾರತ ಒಪ್ಪಿಕೊಳ್ಳುತ್ತಿದೆಯೇ? ಸದ್ಯಕ್ಕೆ 2025 ಚಾಂಪಿಯನ್ಸ್ ಟ್ರೋಫಿ ಹೈಬ್ರಿಡ್ ಮಾದರಿಯಲ್ಲಿ ಆಯೋಜಿಸಲಾಗುವುದು ಎಂದು ತೀರ್ಮಾನಿಸಲಾಗಿದೆ. ಐಸಿಸಿ ಹೇಳಿದೆ, ಪಾಕಿಸ್ತಾನ ಈ ಮಾದರಿಯನ್ನು ಸ್ವೀಕರಿಸದಿದ್ದರೆ ಟೂರ್ನಮೆಂಟ್ ಇನ್ನೊಂದು ಸ್ಥಳದಲ್ಲಿ ಆಯೋಜಿಸಲಾಗುವುದು ಎಂದು ಪಾಕಿಸ್ತಾನಕ್ಕೆ ಸ್ಪಷ್ಟಪಡಿಸಿದೆ. ಕನ್ನಡ ಕ್ರಿಕೆಟ್ ಅಭಿಮಾನಿಗಳೇ, ಭಾರತ ಪಾಕಿಸ್ತಾನ ದೇಶಕ್ಕೆ ಸರಿಯಾಗಿ ಉರಿಸಿದೆ ಅಂತ ನಿಮಗೆ ಸಂತೋಷವಾಗಿದ್ದರೆ ಕಮೆಂಟ್ ಮಾಡಿ ಬರೆಯಿರಿ. ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.